ಯುಜ ಧಾತುವಿಗೆ ಮಾಡುವುದು ಅಂತನೂ ಅರ್ಥ ಇದೆ. ಅದಕ್ಕೆ ತೊಡಗುವುದು, ಆ ಕೆಲಸದಲ್ಲಿ ತೊಡಗುವುದು ಇತ್ಯಾದಿ ಬೇರೆ ಅರ್ಥಗಳಿರ್ಬೋದು. ಮಾಡುವುದು ಅಂತ ಅರ್ಥ ಇರುವುದು ನಮಗೊಂದು ಅಪರೂಪದ ಪ್ರಯೋಗದಲ್ಲಿ ಭಾಗವತದಲ್ಲಿ ಕಾಣಿಸ್ತದೆ. ಪರಾನುಚಿಂತಾಂ ಪಶೂನ್ ಋತೆ ಕೋ ನಾಮ ಯುಂಜಾತ್ ಅಂತ. ಪಶುಗಳನ್ನು ಹೊರತುಪಡಿಸಿ, ಅರ್ಥಾತ್ ಮೂರ್ಖರನ್ನು ಹೊರತುಪಡಿಸಿ ಭಗವಂತನಿಗಿದ್ದ ಭಿನ್ನವಾದ ಸಂಗತಿಯನ್ನ ಯಾರು ತಾನೇ ಚಿಂತಿಸ್ತಾರೆ ಅಂತ. ಇಲ್ಲಿ ಯುಂಜಾತ್ ಅಂತ ಧಾತು ಇದೆಯಲ್ಲ, ಇದು ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕ. ಇಲ್ಲಿ ಯುಂಜಾತ್ ಅಂದ್ರೆ ಯುಜುರ್ಯೋಗಿ, ಅದರಲ್ಲಿ ತೊಡಗುವುದು ಅಂತ ಅರ್ಥ ಅಲ್ಲ, ಅಥವಾ ಯಾರನ್ನಾದರೂ ಸೇರಿಸುವುದು ಆ ಅರ್ಥವೂ ಅಲ್ಲ. ಅದಕ್ಕೆ ಸ್ಪಷ್ಟವಾಗಿ ಆದಿವಾರ್ಯರು ಮೊದಲಾದವರು ಯುಂಜಾತ್ ಕುರಿಯಾತ್ ಅಂತ ಅರ್ಥ ಬರೆದಿದ್ದಾರೆ. ಪರಾನುಚಿಂತಾಂ ಕಹ ಕುರಿಯಾತ್, ಇನ್ನೊಬ್ಬರ ಚಿಂತೆಯನ್ನು ಯಾರು ಮಾಡ್ತಾರೆ ಅಂತ. ಹೀಗೆ ಒಂದು ಅಪರೂಪದ ಪ್ರಯೋಗ. ಕೇಳಿದವರಿಗೆ ಆ ಅರ್ಥ ತಿಳಿತದೋ ಇಲ್ಲೋ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತ ಅಂತ ಹೀಗೆಲ್ಲ ಭಗವದ್ಗೀತಾದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು ಅಂತ ಹೀಗೆಲ್ಲ ಪ್ರಯೋಗ ಬರ್ತಿರ್ತದೆ. ಸಕರ್ಮಕವೇ ಧಾತು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ತೊಡಗಿಸಿಕೊಳ್ಳುವುದು ಅಂತಂದಾಗ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು, ತನ್ನನ್ನು ತೊಡಗಿಸಿಕೊಳ್ಳುವುದು. ಕೆಲಸವನ್ನು ಮಾಡುವುದು, ಪಠನವನ್ನು ಮಾಡುವುದು, ಧ್ಯಾನ ಮಾಡುವುದು, ಅಡಿಗೆಯನ್ನು ಮಾಡುವುದು ಅನ್ನೋದಕ್ಕೆ ಪಾಕಂ ಯುಂಜಾತ್, ಪಠನಂ ಯುಂಜಾತ್ ಅಂತ ಹೀಗೆಲ್ಲ ಪ್ರಯೋಗಗಳನ್ನ ನಾವು ಬೇರೆ ಎಲ್ಲೂ ನೋಡಿಲ್ಲ. ಪಾಕೇ ಆತ್ಮಾನಂ ಯುಂಜಾತ್, ಪರಾನುಚಿಂತಾಯಾಮ್ ಆತ್ಮಾನಂ ಯುಂಜಾತ್ ಅಂತೆಲ್ಲ ಪ್ರಯೋಗಗಳು ಬೇಕಾದ್ರೆ ಕಾಣಬಹುದು. ಆದರೆ ಪರಾನುಚಿಂತಾಯಾಮ್ ಅಂತ ಬದಲಾಗಿ ಪರಾನುಚಿಂತಾಂ ಯುಂಜಾತ್ ಅಂತ ಬಂದಿರುವುದು ಇದೇ ಒಂದು ಪ್ರಸಂಗದಲ್ಲಿ. ಹೀಗೆ ಯುಂಜಾತ್ ಅನ್ನೋದಕ್ಕೆ ಮಾಡುವುದು ಅನ್ನೋ ಅರ್ಥದಲ್ಲಿಯೂ ಪ್ರಯೋಗ ಇದೆ. ವಿನಕ್ತಿ ಮಾಡುತ್ತಾನೆ, ಹೀಗೆಲ್ಲ 2ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕ.